ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಈ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾಯಿದ್ದೀನಿ. ನೋಡಿ, ನಾನು ಬದನೆಕಾಯಿ ಗಿಡ ಹಾಕಿದ್ನಲ್ವ, ಅದು ಪಕ್ಕದಲ್ಲಿ ನೆಲನಲ್ಲಿನೂ ಬಂದುಬಿಟ್ಟಿದೆ. ಬೇರೆ ಕಡೆ ಹಾಕೋಣ ಅಂತ ತೆಗೆದೆ, ಮತ್ತು ಅಲ್ಲೆಲ್ಲ ಕಸ ಇತ್ತು. ಈ ಥರ ಕ್ಲೀನ್ ಮಾಡಿದ್ರೇ ನಮ್ಮ ಗಿಡದ ಆರೈಕೆ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಕಾಯಿ ಕೊಡುತ್ತೆ. ನಾವು ಸುತ್ತಮುತ್ತ ಬೇಡವಾದ ಗಿಡಗಳನ್ನೆಲ್ಲ ತೆಗಿಬೇಕು ಸ್ನೇಹಿತರೆ. ತೆಗೆದ್ರೇ ನಮ್ಮ ಈ ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಇನ್ನು ಕಾಯಿ ಬಿಡೋದೆಲ್ಲ ಹೀಗೆ ವಿಡಿಯೋನ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನನಗೆ ತುಂಬ ಖುಷಿ ಆಯಿತು. ನನಗೆ ಬದನೆಕಾಯ್ದು ಹೂವು ನೋಡಿದ ತಕ್ಷಣವೇ ಈ ಗಿಡ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಯಾಕಂದರೆ ಅಷ್ಟು ಸಣ್ಣದಾಗಿತ್ತು, ಯಾಕೋ ಹಾಳಾಗ್ತಾ ಇದೆಯಲ್ಲ ಅಂತ. ಮತ್ತು ಇವಾಗ ಇಲಿ ಕಾಟ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಂದರೆ ಹೆಗ್ಣದ್ದು. ಹಾಗೋ ಹೀಗೋ ಬಂದಿದ್ದಾರೆ, ಕಾಯಿ ಕೊಟ್ಟ ಮೇಲೆ ಖುಷಿ ಸಿಗುತ್ತೆ. ಅದಾದಮೇಲೆ ನೋಡಿ ಸ್ನೇಹಿತರೆ, ಇದು ಶಂಖಪುಷ್ಪದ್ದು ವೈಟ್ ಕಲರ್ದು. ಸುಮ್ಮನೆ ಅಲ್ಲಿ ಬೀಜ ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ಸಣ್ಣ ಮೊಳಕೆ ಇದು ಗಿಡ. ಮತ್ತು ನಾನು ಈ ಪಿಂಕ್ ಕಲರ್ದು ಸೇವಂತಿಗೆ ಹಾಕಿದ್ದೆ. ಸಣ್ಣ ಗಿಡ ಸ್ನೇಹಿತರೆ, ಎಷ್ಟು ಸಣ್ಣ ಗಿಡ ಅಂದರೆ ಅಷ್ಟು ಪುಟ್ಟದು. ಇವಾಗ ಈ ಕಲರ್ ಹೋಗಿಬಿಟ್ಟಿದೆ. ಇದೊಂದು ತುಂಬ ಖುಷಿಯಾದಂತಹ ವಿಷಯ ಸ್ನೇಹಿತರೆ. ನೋಡಿ, ನಾನು ಮಾವಿನದು ಮರ ಸಹ ಹಾಕ್ಬಿಟ್ಟಿದ್ದೀನಿ ನನ್ನ ಪಾಟಲ್ಲಿ. ಯಾಕಂದರೆ ಕೆಲವೊಂದು ಟೈಮಲ್ಲಿ ಮಾವಿನ ಎಲೆ ನಾನು ಕಳಸಕ್ಕೆ ಈ ಗಂಡು ದೇವರಿಗೆ ಮಾವಿನ ಎಲೆನೇ ಇಡೋದು. ಹಾಗಾಗಿ ನಾನೇನು ಮಾಡ್ತೀನಿ, ಮಾವಿನ ಎಲೆ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಮಾರಾಟನೂ ಮಾಡಲ್ಲ ಕೆಲವು ಕಡೆ. ಈ ಸಮೀಗೆ ಬೇಕಾಗುತ್ತೆ ಅಂತ ನಾನು ಈ ಥರ ಒಂದು ಸಣ್ಣ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಸಮೀಗೆ ನಮಗೇನು ಉಪಯೋಗ ಆಗುತ್ತೋ ಆ ಥರ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮಾವಿನ ಮರದ್ದು, ಅಂದರೆ ಮಾವಿನ ಇದಿತ್ತು, ವಾಟೆ ಇತ್ತು, ವಾಟೆನ ಹಾಕಿದ್ದೆ. ಸಣ್ಣದದು ಹಣ್ಣು ರುಚಿಯಾಗಿತ್ತು. ಇಲ್ಲ, ಇದ್ರದ್ದೊಂದು ಗಿಡ ಬೆಳೆಸ್ಬೇಕಂತ ಹಾಕಿದ್ದೀನಿ. ಅದ್ರ ಜೊತೆಗೆ ನೋಡಿ ಸ್ನೇಹಿತರೆ, ನಾನು ಸೀಬೆಕಾಯಿ ಸಹ ಹಾಕಿದ್ದೀನಿ. ಯಾಕಂದರೆ ಸೀಬೆಕಾಯಿದು ಬೀಜ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಬಸಳೆ ಬೀಜ ಹಾಕಿದ್ದೆ ಸ್ನೇಹಿತರೆ. ಬಸಳೆ ಬೀಜನೂ ಈ ರೀತಿ ಗುಂಪಾಗಿ ಬಂದಿದೆ. ಇದನ್ನು ಬೇರೆ ಪಾಟುಗಳಿಗೆ ಇನ್ನೊಂದು ಸ್ವಲ್ಪ ದೊಡ್ಡದಾದರೆ ಬೇರೆ ಬೇರೆ ಪಾಟುಗಳಿಗೆ ಹಾಕಿದ್ರೆ ನನಗಂತೂ ಒಂದು 4-5 ಟೈಮ್ಗೆ ಸೊಪ್ಪು ಸಿಗುತ್ತೆ ಸ್ನೇಹಿತರೆ. ಬಸಳೆ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದೊಂದು ದೊಡ್ಡ ವಿಷಯ, ಖುಷಿಯಾದಂಥ ವಿಷಯ. ಆಮೇಲೆ ನೋಡಿ ಸ್ನೇಹಿತರೆ, ಮೂಲಂಗಿ ಬೀಜಕ್ಕೋಸ್ಕರ ಬಿಟ್ಕೊಂಡಿದ್ದೀನಿ. ಹೂ ಬಿಟ್ಟಿದೆ. ಏನೇ ಆಗಲಿ ಅದೊಂಥರ ಖುಷಿ. ಬೀಜನ ನಾವು ಮಾಡ್ಕೊಳ್ಳೋದು. ಇದು ಬೀಜದಕ್ಕೆ ಹೂ ಬರ್ತಾಯಿದೆ. ಇದು ಬೀಜ ಆದಮೇಲೆ ತೋರಿಸ್ತೀನಿ. ಇದು ಕೆಂಪು ದಂಟು ನೋಡಿ, ಇದು ಬಿಳಿ ದಂಟು, ಎರಡರದ್ದು ಬೀಜ ಹಾಕ್ತಾಯಿದೆ. ಕೆಲವು ಸ್ನೇಹಿತರು ಕೇಳಿದ್ದೀರ, ನಾನು ಖಂಡಿತವಾಗ್ಲೂ ಇದು ಒಣಗಿಸಿ ಇನ್ನೂ ಸಾಕಷ್ಟು ಪಾಟಲ್ಲಿ ಕೆಂಪು ದಂಟು ಬಿಳಿ ದಂಟಿಂದು ಬಂದಿದೆ. ಅದನ್ನು ನಿಮಗೆ ತಲುಪಿಸ್ತೀನಿ. ಮತ್ತು ರೋಸ್ ನೋಡಿ ಸ್ನೇಹಿತರೆ, ಎಷ್ಟು ಮಗ್ಗು ಬಿಟ್ಟಿದೆ. ನಾನು ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಾ ನೀವು ನನ್ನ ಸೀಕ್ರೆಟ್ ಏನು ಅಂತ. ನೋಡಿ, ಹೀಗೆ ಎಲ್ಲ ಗಿಡಗಳನ್ನ ತೋರಿಸಿದ್ದೀನಿ. ಹೋಗಿ ಬರ್ತೀನಿ ಸ್ನೇಹಿತರೆ.